ಸೊ ನಿಮ್ಗೆ ಅನ್ಸುತ್ತಾ ನಿಮ್ಗಿಂತ ಇನ್ನೂ ಆಕ್ಟಿವ್ ಇಲ್ಲದೆ ಇರೋರು, ಕಂಟೆಂಟ್ ಕೊಡದೇ ಇರೋರು ಅದು ತುಂಬ ಜನ ಇದ್ರು, ಸೊ ಆದರೂ ಕೂಡ ನಿಮ್ಮನ್ನ ಆಚೆ ಕಳಿಸಿದ್ರು ಅಂತ ಕಂಪ್ಲೀಟ್ಲಿ ಕೆಲವರು ಹೇಳ್ತಿರೋ ಒಂದು ಮಾತು. ಸೊ ನಿಮ್ಗೆ ಏನನ್ಸುತ್ತೆ? ಕಳ್ಸಿದ್ರು ಅವ್ರ ಜಡ್ಜ್ಮೆಂಟ್ ತಪ್ಪು ಅಂತ ಹೇಳೋದಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಆದರೆ ನನಗಿಂತ ವೀಕ್ ಕಂಟೆಸ್ಟೆಂಟ್ಸ್ ಒಳಗೆ ಇದ್ದಾರಾ? ಖಂಡಿತವಾಗ್ಲೂ ಇದ್ದಾರೆ. ನಾನು ಅವ್ರಿಗಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ನ ಖಂಡಿತವಾಗ್ಲೂ ಮಾಡಿದ್ದೀನಿ. ಎಲ್ಲಿ ಮಾತಾಡಬೇಕು, ಎಲ್ಲಿ ಸೈಲೆಂಟ್ ಆಗಿರಬೇಕು, ಎಲ್ಲಿ ಖುಷಿ ಆಗಿರಬೇಕು, ಮನೆ ರೂಲ್ಸ್ನ ಫಾಲೋ ಮಾಡಿದ್ದೀನಿ. ಅದರ ಜೊತೆಗೆ ಟೀಮ್ ಪ್ಲೇಯರ್ ಆಗು ಕೂಡ ಆಡಿದ್ದೀನಿ. ಸೊ ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಆಟನೇ ಶುರು ಆಗಿರಲಿಲ್ಲ. ಯೂಶಲಿ ಬಿಗ್ ಬಾಸ್ ಗೇಮ್ 3ನೇ ವಾರದಿಂದ ಶುರು ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಪ್ಯಾಟರ್ನ್ಗೆ ಅಡ್ಜಸ್ಟ್ ಆಗ್ತಾ ಇರ್ತೀವಿ, ಎಲ್ಲರನ್ನ ಒಬ್ಸರ್ವ್ ಮಾಡ್ತಿರ್ತೀವಿ, ಮೈಂಡ್ಗೆ ಮ್ಯಾನಿಪುಲೇಟಿವ್ ಎಲ್ಲ ಬಿಹೇವಿಯರ್ಸ್ನ ಅರ್ಥ ಮಾಡಿಕೊಂಡು 3ನೇ ವಾರದಿಂದ ಆಟ ಶುರು ಮಾಡ್ತೀವಿ. ಇನ್ನು ಆಟ ಶುರುನೇ ಆಗಿರಲಿಲ್ಲ, ಅನ್ಫಾರ್ಚುನೇಟ್. ನಿಮ್ಮ ಪ್ಲೇಸಲ್ಲಿ ಸ್ಪಂದನ ಇರಬೇಕಾಗಿತ್ತ? ಯಾಕಂದರೆ ಎಲ್ಲೂ ಕೂಡ ಅವರು ಅವ್ರ ಸ್ವಂತಿಕೆ ಇಲ್ಲದೆ ಇರೋ ರೀತಿ ಆಡ್ತಿರ್ತಾರೆ. ಅಫ್ಕೋರ್ಸ್ ಸ್ವಂತಿಕೆ ಅಂತ ಅಂದರೆ ಲೈಕ್ ಮಾತಾಡೋದಿಲ್ಲ, ಅವರು ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ಎಲ್ಲೋ ಒಂದು ಕಡೆ ಮನೆ ಮಗಳು ಅನ್ನೋ ಒಂದು ಕಾರಣಕ್ಕೆ ಅವರು ಸೇವ್ ಆದ್ರೆ ಹೇಗೆ ಅಂತ? ಅದು ನಿಮ್ಮ ಒಪಿನಿಯನ್ ಅನ್ಸುತ್ತೆ. ಇದ್ರ ಬಗ್ಗೆ ನಾನು ಹೇಗೆ ಕಮೆಂಟ್ ಮಾಡೋಕ್ಕಾಗುತ್ತೆ? ಯಾಕಂದರೆ ಅವ್ರ ಸೈಡ್ ಆಫ್ ದಿ ಸ್ಟೋರಿ ನಮಗೆ ಗೊತ್ತೇ ಇಲ್ಲ. ಆ್ಯಂಡ್ ಟೀಮ್ ಯಾಕೆ ಆ ಡಿಸಿಷನ್ ತೊಗೋತು ಅಂತಲೂ ನಂಗೆ ಗೊತ್ತಿಲ್ಲ. ನಾನು ಕೇಳೋದಕ್ಕೂ ಹೋಗಲಿಲ್ಲ. ಯಾಕಂದರೆ ಇಂಡಿವಿಜುವಲ್ ಆಗಿ ಆಡಕ್ಕೆ ಬಂದಿದ್ದೀನಿ. ನಾನು ಸ್ಟ್ರಾಂಗ್ ಕಂಟೆಂಡರ್ ಅಲ್ಲ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಜನನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನಿನ್ನೆ ನಾನು ಹೊರಗೆ ಬಂದಮೇಲೆ ಲಾಸ್ಟ್ ಪ್ರೋಮೋ ನೋಡಿದ್ಮೇಲೆ ನೋಡಿರೋ ಕಮೆಂಟ್ಸ್ ಎಲ್ಲ ಅನ್ಫೇರ್ ಡಿಸಿಷನ್ ಅಂತಾನೆ ಬಂದಿದೆ. ಬಟ್ ಡಿಸಿಷನ್ ಬಂದಾದ್ಮೇಲೆ ಅದನ್ನ ಬದಲಾಯಿಸಕ್ ಆದ್ರೆ ಅದ್ರ ಬಗ್ಗೆ ನಾವು ಮಾತಾಡಬಹುದು. ಬಟ್ ಡಿಸಿಷನ್ ಬದಲಾಗತ್ತಾ? ಖಂಡಿತ ಇಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗತ್ತಾ? ಅದು ಚಾನಲ್ಗೆ ಬಿಟ್ಟಿದ್ದು. ಸೊ ಹಾಗಾಗಿ ಸ್ಪಂದನ ಅವರು ನನ್ನ ಜಾಗದಲ್ಲಿ ಇರಬೇಕಾಗಿತ್ತಾ ಅಂತ ಕೇಳಿದ್ರೆ ಓಟ್ಸ್ ತುಂಬ ಬಿದ್ದಿತ್ತು ಅವ್ರಿಗೆ, ಯಾರ ಮನೆಯಿಂದ ಹೊರಗೆ ಹೋಗಬೇಕು ಅಂದಾಗ. ಲಾಸ್ಟ್ 3 ಆಪ್ಷನ್ ಆದಾಗ ಮಾತ್ರ ಎಲ್ಲರೂ ನನ್ನ ಹೆಸರು ಹೇಳಿದ್ರು. ಅದಕ್ಕೆ ಮುಂಚೆ ಆಲ್ಮೋಸ್ಟ್ ಸ್ಪಂದನ ಅವರ ಹೆಸರು ಬಂದಿತ್ತು, ಮಂಜುಮಾ ಹೆಸರು ಬಂದಿತ್ತು, ಅಭಿಷೇಕ್ ಅವರ ಹೆಸರು ಬಂದಿತ್ತು. ಇನ್ಫ್ಯಾಕ್ಟ್ ಮಾಳುಗೆ ಪ್ರಾಬಬ್ಲಿ ಇಮ್ಯುನಿಟಿ ಸಿಕ್ಕಿರಲಿಲ್ಲ ಅಂದರೆ ಅವರು ಡೇಂಜರ್ ಝೋನಲ್ಲೇ ಇರ್ತಿದ್ರೇನು. ಸೊ ಹಾಗಾಗಿ ಇಟ್ಸ್ ಆಲ್ ಅ ಗೇಮ್.